ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಕರುಳಿನ ಆರೋಗ್ಯ ಮೇಲೆ ಮಾತಾಡ್ತಾ ಇದ್ದೀವಿ. ಈ ಕರುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಪ್ರೋಬಯೋಟಿಕ್ನ ಬಳಸ್ತೀವಿ. ಪ್ರೋಬಯೋಟಿಕ್ ಅಂತಂದ್ರೆ ಲೈವ್ ಆಗಿರೋ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ. ಇದರ ಪೂರಕಗಳನ್ನ ಬಳಸೋದ್ರಿಂದ ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ದೀವಿ. ಅದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಪ್ರೋಬಯೋಟಿಕ್ ಅಂದ್ರೆ ಏನು, ಪ್ರೋಬಯೋಟಿಕ್ ಯಾವುದ್ರಲ್ಲಿರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಪ್ರೋಬಯೋಟಿಕ್ ಅಂತಂದರೆ ಈಗ ಲೈವ್ಸ್ ಏನು ಜೀವಿಗಳಂತ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರದಲ್ಲಿ ಇರೋದನ್ನ ನಾವು ಪ್ರೋಬಯೋಟಿಕ್ ಅಂತ ಕರಿತೀವಿ. ಈ ಪ್ರೋಬಯೋಟಿಕ್ನ ಗುಡ್ ಬ್ಯಾಕ್ಟೀರಿಯಾ ಇನ್ ದ ಗಟ್ ಅಂತ ಹೇಳ್ತೀವಿ. ನಮ್ಮ ಬ್ಯಾಕ್ಟೀರಿಯಾದಲ್ಲಿ ದೇಹದಲ್ಲಿ 2 ಥರ ಬ್ಯಾಕ್ಟೀರಿಯಾಸ್ ಬರುತ್ತೆ. ಒಂದು ಗುಡ್ ಬ್ಯಾಕ್ಟೀರಿಯಾ, ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಗುಡ್ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಉಪಯೋಗಕರವಾಗಿರುತ್ತೆ, ಆದರೆ ಬ್ಯಾಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಕೆಲವೊಂದು ಡೆಫಿಷಿಯನ್ಸಿ ಕಾಸ್ ಮಾಡೋಕ್ಕೆ ಪರಿಣಾಮ ಬೀರ್ತಾ ಹೋಗುತ್ತೆ. ಇಫ್ ಎಕ್ಸಾಂಪಲ್ ಆಗಿ ನಮಗೆ ಈಗ ಬ್ಯಾಕ್ಟೀರಿಯಾ ಜಾಸ್ತಿ ಆದಾಗ ನಮಗೆ ಐರನ್ ಡೆಫಿಷಿಯನ್ಸಿ ಆಗುವಂಥದ್ದು ಅಥವಾ ಪೋಷಕಾಂಶಗಳ ಕೊರತೆ ಆಗೋದು ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗೋದು, ಈ ಥರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಬ್ಯಾಡ್ ಬ್ಯಾಕ್ಟೀರಿಯಾದಿಂದ ಆಗ್ತಾ ಇರುತ್ತೆ. ಆದರೆ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಗುಡ್ ಬ್ಯಾಕ್ಟೀರಿಯಾ ಅಲ್ಲ. ಈ ಗುಡ್ ಬ್ಯಾಕ್ಟೀರಿಯಾ ಕಮ್ಮಿ ಮಾಡೋದಕ್ಕೂ ನಾವು ಜಂತು ಹುಳದ ಮಾತ್ರೆ ಸಣ್ಣ ಮಕ್ಕಳಿಗೆಲ್ಲ ಕೊಡ್ತಾ ಇರ್ತೀವಿ. ಹಾಗೆಯೇ ಈ ಬ್ಯಾಡ್ ಬ್ಯಾಕ್ಟೀರಿಯಾನ ಕಮ್ಮಿ ಮಾಡೋಕ್ಕೆ ನಾವು ಅವಾಗ ಈ ಬ್ಯಾಕ್ಟೀರಿಯಾ ಮಾತ್ರೆಗಳನ್ನ ತಗೊಂಡಾಗ ನಮ್ಮ ದೇಹದಿಂದ ಬ್ಯಾಡ್ ಬ್ಯಾಕ್ಟೀರಿಯಾನ ಹೊರಗೆ ಹಾಕ್ಬೋದು. ಆದರೆ ನಾವು ಮೇನ್ ಫೋಕಸ್ ಮಾಡೋದೇನೆಂದರೆ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಯಾಕೆ ಬೇಕು, ಇದನ್ನ ಹೇಗೆ ನಾವು ನಮ್ಮ ಆಹಾರದ ಮುಖಾಂತರ ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಗುಡ್ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂದರೆ ಒಂದು ಡೈಜೆಷನ್ ಸರಿಯಾಗಿ ಆಗೋಕ್ಕೆ, ಅಂದರೆ ಪಚನಕ್ರಿಯೆ ಜೀರ್ಣಕ್ರಿಯೆ ಆಗೋದಕ್ಕೆ ಈ ಬ್ಯಾಕ್ಟೀರಿಯಾಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳನ್ನ ಅಬ್ಸಾರ್ಪ್ಷನ್ ಆಗೋಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆಯೇ ಈ ಜೀವಸತ್ವಗಳು ಪ್ರೋಬಯೋಟಿಕ್ ಏನು ಮಾಡುತ್ತೆ ಅಂತಂದರೆ ಒಂದು ನಮ್ಮ ಹ್ಯುಮಿಡಿಟಿ ಅಥವಾ ನಮ್ಮ ಟೆಂಪ್ರೇಚರ್ನಾಗಲಿ ಅಥವಾ ದೇಹದ ಯಾವುದೇ ಇಮ್ಯುನಿಟಿ ಪವರ್ನ ಹೆಚ್ಚಿಗೆ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿಯಾಗಿ ಮಾಡ್ತಾ ಹೋಗುತ್ತೆ. ಈ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕ್ ಅಂತ 2 ನಾವು ಕೇಳ್ಪಡ್ತೀವಿ. ಈ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕ್ ವ್ಯತ್ಯಾಸ ಏನು ಅಂತಂದರೆ, ಈ ಪ್ರೀಬಯೋಟಿಕ್ ಅನ್ನೋದು ನಮ್ಮ ಸಸ್ಯ ಆಹಾರದಲ್ಲಿ ಸಿಗುವಂಥ ನಾರಿನಾಂಶದಿಂದ ಇದನ್ನ ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ಈ ಪ್ರೀಬಯೋಟಿಕ್ ಇಂದ ನಮ್ಮ ಪ್ರೋಬಯೋಟಿಕ್ ಅಂದರೆ ಈ ಬ್ಯಾಕ್ಟೀರಿಯಾಸ್ ಆಹಾರ ಫೈಬರ್ ಆಗಿರೋದ್ರಿಂದ ಈ ಪ್ರೀಬಯೋಟಿಕ್ ಮತ್ತು ಪ್ರೋಬಯೋಟಿಕ್ 2 ಕೂಡ ನಮ್ಮ ಇಂಪಾರ್ಟೆಂಟ್ ಆಗುತ್ತೆ. 2 ಕೂಡ ನಾವು ಸೇಮ್ ಅಂತ ಅನ್ಕೊಂತೀವಿ. ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಒಂದೇ ಪ್ರಮಾಣದಲ್ಲಿ ನಾವು ತಗೋಬೇಕು ಅಂತೀವಿ, ಅದು ರಾಂಗ್. ಪ್ರೀಬಯೋಟಿಕ್ಕೇ ಬೇರೆ, ಪ್ರೋಬಯೋಟಿಕ್ಕೇ ಬೇರೆ. ಪ್ರೀಬಯೋಟಿಕ್ ನಮ್ಮ ದೇಹ ಉಪಯೋಗಿಸ್ಕೊಳಲ್ಲ, ಅದು ನಾರಿನಂಶದಿಂದ ಆಗಿರುತ್ತೆ. ಪ್ರೋಬಯೋಟಿಕ್ ಏನಂದ್ರೆ ಇದು ಲೈವ್ ಬ್ಯಾಕ್ಟೀರಿಯಾ ಏನಿರುತ್ತೆ ಈ ಫೈಬರ್ನ ಯೂಸ್ ಮಾಡಿ ತಮ್ಮ ಡೆವಲಪ್ಮೆಂಟ್ಲಿ ನಮ್ಮ ಸ್ಟಮಕ್ ಒಳಗಾಗೋದಕ್ಕೆ ಇದನ್ನು ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ಇದು ಯಾವುದು ಡಿಫ್ರೆಂಟ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾಸ್ ಕೂಡ ನಮ್ಮ ದೇಹದಲ್ಲಿ ಇರುತ್ತೆ. ಯಾವ್ಯಾವ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ತಿಳ್ಕೊಳ್ಳೋಣ. ಒಂದು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ನೆಕ್ಸ್ಟು ಬೆಫಿಡೋ ಬ್ಯಾಕ್ಟೀರಿಯಾಸ್ ಅಂತಲೂ ಹೇಳ್ತೀವಿ. ಇನ್ನೊಂದು ಸ್ಯಾಕ್ರೋಮೈಸಿನ್ ಬೆಫಿಡೋ ಬ್ಯಾಕ್ಟೀರಿಯಾ ಅಂತಲೂ ಹೇಳ್ತೀವಿ. ಇವು 3 ನಮ್ಮ ದೇಹದ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ಆಗಿರುತ್ತೆ. ಆದರೆ ಎಲ್ಲ ಬ್ಯಾಕ್ಟೀರಿಯಾ ಒಂದೇ ರೋಲ್ ಮಾಡುತ್ತಾ? ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವು ತಗೋಬೇಕಾದ್ರೆ ಈ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ನಮ್ಮ ದೇಹದ ಅನಾರೋಗ್ಯ ಈಡು ಮಾಡೋದನ್ನ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಅದೇ ಥರ ಬೇರೆ ಬೆಫಿಡೋ ಬ್ಯಾಕ್ಟೀರಿಯಾಸ್ ತಮ್ಮ ರೋಲ್ಸ್ನ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ಪ್ಲೇ ಮಾಡ್ತಾ ಹೋಗುತ್ತೆ. ಎಲ್ಲ ಬ್ಯಾಕ್ಟೀರಿಯಾಸ್ ಸೇಮ್ ಆಗಲ್ಲ. ಇವನ್ನ ಗುಡ್ ಬ್ಯಾಕ್ಟೀರಿಯಾಸ್ ಅಂತಲೂ ನಾವು ಕರೆಯಲ್ಪಡ್ತೀವಿ. ಈ ಗುಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಯಾವ್ಯಾವ ಥರ ರೋಲ್ನ ಪ್ಲೇ ಮಾಡುತ್ತೆ ಅಂದರೆ, ಮೊದಲನೇದಾಗಿ ನಮ್ಮ ಡೈಜೆಷನ್ನ ಕ್ಲಿಯರ್ ಮಾಡೋದಕ್ಕೆ ಈ ಫೈಬರ್ನ ಬಗ್ಗೆ ಹೇಳ್ತೀವಿ. ಸಾಲ್ಯುಬಲ್ ಫೈಬರ್, ಇನ್ಸಾಲ್ಯುಬಲ್ ಫೈಬರ್ ಅಂತ. ಇದನ್ನ ಪ್ರಯೋಜನಕರವಾಗಿ ನಮ್ಮ ದೇಹಕ್ಕೆ ಉಪಯೋಗ ಮಾಡೋದು ಈ ಬ್ಯಾಕ್ಟೀರಿಯಾಸ್ ಇಂದ ಸಹಾಯವಾಗುತ್ತೆ. ಹಾಗಾಗಿ ಪ್ರೋಬಯೋಟಿಕ್ ನಮ್ಮ ದೇಹಕ್ಕೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಈಗ ಯಾವುದೇ ನಮ್ಮ ವೈಟಮಿನ್ಸ್ ಜೀವಸತ್ವಗಳು ಖನಿಜಗಳು ದೇಹಕ್ಕೆ ಹೀರ್ಕೋಬೇಕು ಅಂತಂದರೆ ಫಸ್ಟು ನಮ್ಮ ಈ ಪ್ರೀಬಯೋಟಿಕ್ ನಮ್ಮ ಕಂಪ್ಲೀಟಾಗಿ ಡೈಜೆಷನ್ ಆದ ನಂತರ ನಮ್ಮ ದೇಹಕ್ಕೆ ಹೀರಿಕೊಳ್ಳಲು ಕೂಡ ಸಹಾಯ ಆಗ್ತದೆ. ನೆಕ್ಸ್ಟು ಇದನ್ನು ಕೆಲವೊಂದು ರಿಸರ್ಚ್ ಆರ್ಟಿಕಲ್ ಪ್ರಕಾರ ಇದು ಹೃದಯ ಸಂಬಂಧಿತ ಯಾವುದೇ ಒಂದು ಕಾಯಿಲೆಗೂ ಕೂಡ ಇದು ಸ್ವಲ್ಪ ಪ್ರಮಾಣದಲ್ಲಿ ಹೆಲ್ಪ್ ಕೂಡ ಮಾಡುತ್ತೆ ಅಂತ ಸಂಶೋಧನೆಗಳು ತಿಳಿಸ್ಕೊಟ್ಟಿದೆ. ಹಾಗೆ ಈಗ UTI ಪ್ರಾಬ್ಲಮ್ ಇದ್ದರೆ ಅಥವಾ ಬೇರೆ ಥರ ಯಾವುದೇ ಕಾಂಪ್ಲಿಕೇಶನ್ಸ್ ಇದ್ರೂ ಕೂಡ ಇದು
ಸಹಾಯ ಮಾಡುತ್ತೆ. ಮೊದಲನೇದಾಗಿ ಈಗ ನಮ್ಮ ಮಕ್ಕಳಲ್ಲಿ ಡಯೇರಿಯಾ ಆಗ್ತಾ ಇರುತ್ತೆ ಅಥವಾ ಲೂಸ್ ಮೋಷನ್ಸ್ ಥರ ಆಗ್ತಾ ಇರುತ್ತೆ. ಅವಾಗ ಏನು ಮಾಡ್ತೀವಿ ಅಂತಂದರೆ ಇದನ್ನು ಸ್ಟಾಪ್ ಮಾಡೋದಕ್ಕೂ ಕೂಡ ಪ್ರೀಬಯೋಟಿಕ್, ಅಂದರೆ ಡಯೇರಿಯಾ ಯೂಶಲಿ ಕಾಸ್ ಆಗೋದು ಬ್ಯಾಡ್ ಬ್ಯಾಕ್ಟೀರಿಯಾ ಇಂದ ಗಟ್ಟಿಂದ ಕಾಸ್ ಆಗ್ತಾ ಇರುತ್ತೆ. ಅದನ್ನು ಸ್ಟಾಪ್ ಮಾಡೋದಕ್ಕೆ ನಾವು ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಕೂಡ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋ ಕೆಲವೊಬ್ರು ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ ಹಾಲು ಲ್ಯಾಕ್ಟೇಸ್ ಅಂತ ನಮ್ಮ ಲ್ಯಾಕ್ಟೋಸ್ ಪ್ರೋಟೀನ್ ಏನಿರುತ್ತೆ ದೇಹದಲ್ಲಿ ಡೈಜೆಷನ್ ಆಗ್ತಿಲ್ಲ, ಅದು ಅಲರ್ಜಿಕ್ ಥರ ಕಾಸ್ ಆಗ್ತಾ ಇರುತ್ತೆ. ಯಾವಾಗ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಯಾರಿಗಿರುತ್ತೋ ಅಂಥವ್ರಿಗೆ ಯಾವುದೋ ಒಂದು ಟೈಮಲ್ಲಿ ಹಾಲು ಅಥವಾ ಆ ಥರ ಹಾಲಿನ ಪದಾರ್ಥ ಸೇವನೆ ಮಾಡಿದಾಗ ಈ ಪ್ರೋಬಯೋಟಿಕ್ ಕೂಡ ಅದನ್ನು ಕಂಪ್ಲೀಟಾಗಿ ಡೈಜೆಷನ್ ಆಗೋಕ್ಕೆ ಸಹಾಯ ಕೂಡ ಇದು ಮಾಡ್ತಾ ಹೋಗುತ್ತೆ. ಹಾಗೆ ಈ ಪ್ರೋಬಯೋಟಿಕ್ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತಂದ್ರೆ ಇದು ಕಾನ್ಸ್ಟಿಪೇಷನ್, ಬ್ಲೂಟಿಂಗ್ ಅಥವಾ ಸ್ಟಮಕ್ ಪೇನ್ ಅಥವಾ ಸ್ಟಮಕ್ ಇಂಡೈಜೆಷನ್ ಪ್ರಾಬ್ಲಮ್ ಯಾರಿಗೆ ಆಗ್ತಾ ಇರುತ್ತೋ ಅಂಥವರಿಗೆ ಈ ಪ್ರೋಬಯೋಟಿಕ್ ತುಂಬಾ ಸಹಕಾರಿಯಾಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ದೇಹನ ಪಚನ ಕ್ರಿಯೆ, ಡೈಜೆಷನ್ ಸರಿಯಾದ ಪ್ರಮಾಣದಲ್ಲಿ ಆಗೋಕ್ಕೂ ಕೂಡ ಈ ಬ್ಯಾಕ್ಟೀರಿಯಾಸ್ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆ ಯಾವುದೇ ತರದಲ್ಲಿ ಇಂಡೈಜೆಷನ್ ಫುಡ್ಸ್, ಇಂಡೈಜೆಷನ್ ನಾವು ಯಾವಾಗಲೂ ಹೇಳ್ತಿರ್ತೀವಿ, ಸ್ವಲ್ಪ ಇಂಡೈಜೆಷನ್ ಆಯ್ತು ಮೊಸರು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಯಾಕಂದ್ರೆ ಇದು ಗುಡ್ ಅಮೌಂಟ್ ಆಫ್ ಪ್ರೋಬಯೋಟಿಕ್ ಅಂತ ಹೇಳೋದ್ರಿಂದ ಈಗ ನಾವು ಅದನ್ನ ಅಳವಡಿಕೆ ಮಾಡೋದ್ರಿಂದ ನಮಗೆ ಪ್ರೋಬಯೋಟಿಕ್ ನಮ್ಮ ದೇಹದಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ಈಗ ಅಲರ್ಜಿಕ್ ಅಂತ ಹೇಳ್ತೀವಿ, ಅಲರ್ಜಿಕ್ ರಿಯಾಕ್ಷನ್ಸ್, ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ನಾವು ಅಲರ್ಜಿ ಅಂತ ಹೇಳ್ತೀವಿ. ಈಗ ಅಸ್ತಮಾ, ಅಲರ್ಜಿ, ಯಾವುದೇ ತರ ಒಂದು ನಮ್ಮ ದೇಹಕ್ಕೆ ಇನ್ಫೆಕ್ಷನ್ಸ್ ಕಾಸ್ ಮಾಡುವಂತ ಯಾವುದೇ ಒಂದು ಸಬ್ಸ್ಟೆನ್ಸಸ್ ಬಂದ್ರೆ ಅದು ಫೈಟ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ ಮಾಡೋದಕ್ಕೆ ನಮ್ಮ ಪ್ರೋಬಯೋಟಿಕ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಗೇನ್ಸ್ಟ್ ಆಗಿ ಗುಡ್ ಬ್ಯಾಕ್ಟೀರಿಯಾ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫೈಟ್ ಅಗೇನ್ಸ್ಟ್ ಇದು ಇಮ್ಯುನಿಟಿ ಪವರ್ನು ಕೂಡ ಜಾಸ್ತಿ ಮಾಡ್ತಾ ಬರುತ್ತೆ. ಹಾಗೆ ಈಗ ಅಲರ್ಜಿ, ಅಸ್ತಮಾ, ನೆಕ್ಸ್ಟ್ UTI ಪ್ರಾಬ್ಲಮ್ ಅಂತ ಹೇಳ್ತೀವಿ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನಮಗೆ ಅಂದ್ರೆ ಹೋಗಲಾಡ್ಸೋಕ್ಕೆ ಸಹಾಯ ಕೂಡ ಪ್ರೋಬಯೋಟಿಕ್ ಮಾಡ್ತಾ ಹೋಗುತ್ತೆ. ಈ ಪ್ರೋಬಯೋಟಿಕ್ ಯಾವ ಯಾವ ಆಹಾರದಲ್ಲಿ ಇರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಪ್ರತಿನಿತ್ಯ ಬಳಸೋ ಹಾಲು, ಮೊಸರು, ಹಾಗೆ ರಾ ಮಿಲ್ಕ್ ಅಂತ ಹೇಳ್ತೀವಿ, ಅಂದರೆ ಬಿಸಿ ಮಾಡದೇ ಇರೋ ಹಾಲುಗಳಲ್ಲಿ ಪ್ರೋಬಯೋಟಿಕ್ ಜಾಸ್ತಿ ಇರುತ್ತೆ. ಪನ್ನೀರ್, ರಾ ಪನ್ನೀರ್ ಅಂತ ಹೇಳ್ತೀವಿ, ಅಂದರೆ ಇದನ್ನು ಯಾವುದೇ ಥರ ಸಂಸ್ಕರಿತ ಪ್ರೊಸೆಸ್ಡ್ ಆಗದಲೇ ಇರುವಂಥ ಪನ್ನೀರಲ್ಲಿ ನಮಗೆ ಪ್ರೋಬಯೋಟಿಕ್ ಸಿಗ್ತಾ ಹೋಗುತ್ತೆ. ಕೆಫೀರ್ ಅಂತ ಹೇಳ್ತೀವಿ, ನಾವು ಮನೇಲೇ ಮಾಡಿರುವಂಥ ಬಟರ್ ಮಿಲ್ಕ್, ಮಜ್ಜಿಗೆ ಒಳಗೆ ಜಾಸ್ತಿ ಪ್ರೋಬಯೋಟಿಕ್ ಸಿಗ್ತಾ ಹೋಗುತ್ತೆ. ಆನಿಯನ್ಸಲ್ಲಿ ಪ್ರೀಬಯೋಟಿಕ್ ಇರುತ್ತೆ. ಹಾಗೆ ಆ್ಯಪಲ್ ಸಿಡರ್ ವಿನೆಗರ್ ಏನು ಯೂಸ್ ಮಾಡ್ತೀವಿ ಅದರಲ್ಲೂ ಕೂಡ ಪ್ರೋಬಯೋಟಿಕ್ ಅಂಶ ಇರುತ್ತೆ. ಈಗ ಯಾವುದೇ ಒಂದು ಆಹಾರ ಅಥವಾ ವೆಜಿಟೇಬಲ್ಸ್ನ ಫರ್ಮೆಂಟ್ ಮಾಡಿದಾಗ ಅದನ್ನು ಪ್ರೋಬಯೋಟಿಕ್ ಆಗುತ್ತೆ. ಈಗ ನಾವು ಇಡ್ಲಿ ಬ್ಯಾಟರ್ನ, ಈಗ ದೋಸೆ ಹಿಟ್ಟನ್ನ ನಾವು ಫರ್ಮೆಂಟ್ ಮಾಡಕ್ಕೆ ಇಡ್ತೀವಿ, ಅದು ಯಾವಾಗ ಫರ್ಮೆಂಟೇಷನ್ ಒಳಗೊಳ್ಳುತ್ತೆ ಅದನ್ನ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಡ್ಲಿ ತಿಂದಾಗ ನಮ್ಗೆ ಯಾವುದೇ ಥರ ಡೈಜೆಷನ್ ಪ್ರಾಬ್ಲಮ್ಸ್ ಅಥವಾ ಯಾವುದೇ ಥರ ಎಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಬರ್ತಾ ಹೋಗಲ್ಲ. ಹಾಗೆ ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಈ ಪ್ರೋಬಯೋಟಿಕ್ ಇರೋ ಅಂಥ ಆಹಾರನ ನೀವು ಬಳಕೆ ಮಾಡ್ತಾ ಇದ್ದಾಗ ಇದಕ್ಕೆ ಪ್ರೋಬಯೋಟಿಕ್ ತಗೊಂಡ್ಲೇಬೇಕು ಅನ್ನೋ ಅವಶ್ಯಕತೆ, ನಿಮಗೆ ಪೂರಕಗಳನ್ನ ತಗೊಂಡ್ಲೇಬೇಕು ಅನ್ನೋದು ಯಾವುದು ಕೂಡ ಬೇಡ. ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಇಂಥ ಈ ಫರ್ಮೆಂಟೆಡ್ ಪಿಕಲ್ ಆಗಿರಲಿ ಅಥವಾ ಫರ್ಮೆಂಟೆಡ್ ವೆಜಿಟೇಬಲ್ಸ್ ಆಗಿರಲಿ ಅಥವಾ ಮೊಸರು, ಮಜ್ಜಿಗೆ, ಕೆಫೀರ್, ಈ ಥರದ ಪದಾರ್ಥಗಳನ್ನ ನಿಮ್ಮ ಪ್ರತಿಯೊಂದು ಊಟದಲ್ಲಿ ಬಳಸ್ಕೊಳೋದ್ರಿಂದ ನಿಮ್ಮ ಪ್ರೋಬಯೋಟಿಕ್ ರೀಚ್ ಆಗ್ತಾ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾ ಕೌಂಟ್ ಕೂಡ ಜಾಸ್ತಿ ಆಗುತ್ತೆ. ಇದು ಕರುಳಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳುತ್ತೆ. ಈಗ ಕೆಲವೊಂದು ಕಂಡೀಷನ್ಸಲ್ಲಿ ಅವರಿಗೆ ಲ್ಯಾಕ್ಸೇಟಿವ್ ಎಫೆಕ್ಟ್ ಇರಲ್ಲ, ನೀರಿನ ಅಂಶ ಕಮ್ಮಿ ಕುಡಿತಾ ಇರ್ತಾರೆ, ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದಾಗ ನೀರಿನ ಅಂಶ ಕಮ್ಮಿ ಕುಡಿತಿದ್ದಾಗ ಕೆಲವೊಂದ್ಸತಿ ಇವರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಪ್ರಾಬ್ಲಮ್ ಬಂದಾಗ ಅಷ್ಟೇ ಡಾಕ್ಟರ್ ಅವಾಗ ಪ್ರೋಬಯೋಟಿಕ್ನ ರೆಕಮೆಂಡ್ ಮಾಡ್ತಾರೆ, ಅಥವಾ ಕೆಲವೊಂದು ಕಂಡೀಷನ್ಸ್ ಇದ್ದಾಗ ಅಷ್ಟೇ ರೆಕಮೆಂಡ್ ಮಾಡ್ತಾರೆ. ಸೊ ನೀವಾಗೆ ಪ್ರೋಬಯೋಟಿಕ್ನ ತಗೊಂಡು ಸಪ್ಲಿಮೆಂಟ್ ಮಾಡ್ಕೊಳೋದು ಬೇಡ. ಯಾವುದೇ ಒಂದು ಕಾರಣಕ್ಕೆ ನೀವು ಪ್ರೋಬಯೋಟಿಕ್ ತಗೊಂಡೇಬೇಕು ಅಂತಿದ್ರೆ ಒಂದ್ಸತಿ ಆಹಾರ ತಜ್ಞರ ಮತ್ತು ಡಾಕ್ಟರ್ನ ಭೇಟಿಯಾಗಿ ನೀವು ತಗೋಬೇಕಾ ಅಥವಾ ಬೇಡವಾ ಅಂತ ನಿಮ್ಮ ಕಂಡೀಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವರು ಹೇಳಿದ ಮೇಲೆ ನೀವು ತಗೊಳ್ಳೋದು ಉತ್ತಮವಾಗಿರುತ್ತೆ. ವೀಕ್ಷಕರೇ, ಇಲ್ಲಿ ತನಕ ನಾನು ಪ್ರೋಬಯೋಟಿಕ್, ಅದ್ರ ಬೆನಿಫಿಟ್ ಮತ್ತು ಯಾವ್ಯಾವ ಆಹಾರದಲ್ಲಿ ಪ್ರೋಬಯೋಟಿಕ್ ಸಿಗುತ್ತೆ ಅನ್ನೋದು ತಿಳಿಸ್ಕೊಟ್ಟೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್, ಮತ್ತೊಂದು ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ ವೀಕ್ಷಕರೇ. ಅಂಗೈಯಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ತಿಳ್ಕೋಬೇಕು, ನಿಮ್ಗೆ ಯಾವ್ದಾದ್ರು ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ ನಮ್ಮ ಕಮೆಂಟ್ ಮುಖಾಂತರ ಟಾಪಿಕ್ನ ನೀವು ಕಳಿಸಬಹುದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಯಾವ ಟಾಪಿಕ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ. ಆ ಟಾಪಿಕ್ ಮೇಲೆ ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.